ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತಿನ ಸ್ಪೆಷಲ್ ವೀಡಿಯೋ ಏನಪ್ಪ ಅಂತಂದರೆ, ನನ್ನ ಮಗಳದ್ದು ಇವತ್ತು ಬರ್ತ್ಡೇ ಇತ್ತು. ಸೊ ನಾವೆಲ್ಲರೂ ಆಶ್ರಮಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಅಮೌಂಟು ಮತ್ತು ಕೇಕು ಸ್ವೀಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಅದನ್ನೆಲ್ಲ ಕೊಟ್ಟು ಆಶ್ರಮಕ್ಕೆ ಅಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಸೆಲೆಬ್ರೇಷನ್ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಇದೇ ಆ ಆಶ್ರಮ ನೋಡಿ. ಸೊ ಈ ಆಶ್ರಮಕ್ಕೆ ಹೋದ್ವಿ. ಹೋಗೋಷ್ರೊಳಗೆ ಆಲ್ಮೋಸ್ಟ್ ಸ್ಕೂಲ್ ಮಕ್ಕಳಿಗೆಲ್ಲ ಟೈಮ್ ಆಗಿಬಿಟ್ಟಿತ್ತು. ಇದು ಲಾಸ್ಟ್ ವೀಡಿಯೋ. ಅವರೆಲ್ಲ ಕೇಕೆಲ್ಲ ಕಟ್ ಮಾಡಿ ಊಟ ಎಲ್ಲ ಮಾಡಿದ್ಮೇಲೆ ಕೆಳಗಡೆ ಬಂದಿರೋ ವೀಡಿಯೋ ಇದು. ನಾವು ಮೇಲ್ಗಡೆ ಹೋದ ತಕ್ಷಣ ಮಕ್ಕಳಿಗೆ ಆಲ್ರೆಡಿ ಊಟ ಬರ್ತಿದ್ರು. ಊಟ ಎಲ್ಲ ಸೊ ಊಟ ಎಲ್ಲ ತುಂಬ ನೋಡಿ ಆಲ್ರೆಡಿ ಮಕ್ಕಳು ಪ್ರೇಯರ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಮಕ್ಕಳಿಗೆಲ್ಲ ಊಟ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ವೆಯ್ಟ್ ಮಾಡಿದ್ಮೇಲೆ ಊಟದ ಜೊತೆಗೆ ಸ್ವಲ್ಪ ಸ್ವೀಟ್ ಏನು ತೊಗೊಂಡಿದ್ವಿ. ಅದನ್ನು ನಮ್ಮ ಮಕ್ಕಳ ಕೈಲೇ ಸ್ವೀಟ್ ಹಾಕೋಣ ಅಂತ ಅಂದ್ಕೊಂಡು ಸ್ವೀಟ್ಸ್ ಹಾಕೋಣ ಅಂತ ಅಂದ್ಬಿಟ್ಟು ದೊಡ್ಡಪ್ಪನ ಜೊತೆ ಹೋಗ್ಬಿಟ್ಟು ಸ್ವೀಟ್ ಹಾಕ್ತಿದ್ದಾಳೆ. ಇದು ಏನಿಲ್ಲ, ನಾವು ಬೇರೆ ಕೇಕ್ ಅದ್ದೂರಿಯಾಗಿ ಪಾರ್ಟಿಯಲ್ಲಿ ಹೋಟೆಲಲ್ಲಿ ಖರ್ಚು ಮಾಡಿ ಶೋ ಆಫ್ ಮಾಡೋದಕ್ಕಿಂತ ಈ ಥರ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಇದು. 4 ಜನ ಮಕ್ಕಳು ಒಂದು ಟೈಮ್ ಒಳ್ಳೆ ಊಟ ತಿಂತಾರೆ ಅನ್ನೋದಷ್ಟೇ ಉದ್ದೇಶ. ನೋಡಿ, ನನ್ನ ಮಗಳು ಇವಾಗ ಸ್ವೀಟ್ ಹಾಕ್ತಾ ಇದ್ದಾಳೆ ದೊಡ್ಡಪ್ಪನ ಜೊತೆ. ನಾವು ಎಷ್ಟೇ ದುಡ್ಡು ಮಡಗಿರಲಿ ಏನೇ ಮಡಗಿರಲಿ ಸ್ವಲ್ಪ ಪ್ರೇಯರ್ಸ್ನ ನಮ್ದಿರಬೇಕು. ನಾವು ಒಳ್ಳೇದು ಮಾಡಬೇಕು, ನಮ್ಮಿಂದ 4 ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದಿರಬೇಕು. ಕೆಲವರು ಇರ್ತಾರೆ, ಕೆಲವು ಜನಗಳಿದ್ದಾರೆ ಈಗಿನ ಕಾಲದಲ್ಲಂತೂ ಎಷ್ಟೇ ದುಡ್ಡು ಮಾಡಿದ್ರೂ ಇನ್ನೂ ಕೆಲವರು ಮೋಸ ಮಾಡಿ ನಾವೇ ಬದುಕಬೇಕು ಅನ್ನೋರಿದ್ದಾರೆ ಹೊರತು ನಾವು ಇನ್ನೂ ಬಿಡಿ ಅಣ್ಣ ತಮ್ಮಂದಿರಿಗೆ ಮೋಸ ಮಾಡೋ ಕಾಲ ಅಂತೂ ತುಂಬ ಇದೆ. ಅದಂತ ನಾನು ಜೀವನದಲ್ಲಿ ಕಣ್ಣಾರೆ ನೋಡಿದ್ದೀನಿ, ತುಂಬ ಸಾಕ್ಷಿಗಳ. ನಮ್ಮ ಜೀವನದಲ್ಲೂ ಕೂಡ ಆ ಥರ ಆಗಿದೆ. ಆ ಥರ ಮೋಸಗಾರರೇ ತುಂಬಿದ್ದಾರೆ ಈಗಿನ ಕಾಲದಲ್ಲಿ. ಅವ್ರಿಗೆ ಅಣ್ಣ ತಮ್ಮಂದಿರಿಗೆ ಇವ್ರಿಗೆಲ್ಲ ಎಷ್ಟು ಮಾಡಿದ್ರು ನೀವು ಮಾಡಿದ್ರಿ ಅಂತ ಮಾತ್ರ ಜನ ಹೇಳಲ್ಲ. ಈ ಥರ 4 ಜನ ಮಕ್ಕಳಿಗೆ ಗೊತ್ತಿಲ್ಲದವ್ರಿಗೆ ಸ್ವಲ್ಪ ನಮ್ಮ ಕೈಲಾಗದು ಸಹಾಯ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಟೈಮ್ ನಮಗೂ ಒಳ್ಳೇದಾಗ್ತದೆ ಮಾಡಿದ್ರಪ್ಪ ಅಂತ ನೆನ್ಕೊಳ್ಳೋ ಜನನಾರ ಇದ್ದಾರೆ. ಬಟ್ ಸಂಬಂಧಿಕರಿಗೆ ಬೇರೆಯವರಿಗೆಲ್ಲ ಯಾರಿಗೇ ಮಾಡಿದ್ರೂ ಅದು ಏನು ಇದೆಯಲ್ಲ ಗಾದೆ, ಒಳ್ಳೆ ಹುಣ್ಸೆಹಣ್ಣು ಕಿವುಚಿದ್ರೆ ಒಳ್ಳೆ ನೀರು ಹುಣ್ಸೆಹಣ್ಣು ಆಗೋಕ್ಕೆ ಸಾಧ್ಯನಾ ಅಂತ ಆ ಥರ ಈಗಿನ ಕಾಲದ ಜನಗಳು ಇರೋದು. ಇದೆಲ್ಲ ಆಲ್ಮೋಸ್ಟ್ ಸ್ವೀಟೆಲ್ಲ ಹಾಕಿದ್ದಾಯಿತು. ನನ್ನ ಮಗಳು ಸ್ವೀಟ್ ಮುಗಿಸಿದ್ಲು. ಸ್ವೀಟೆಲ್ಲ ಕೊಟ್ಟು ಏನು ಸ್ವಲ್ಪ ಅವರಲ್ಲಿ ಅಲ್ಲಿ ನೋಡ್ಕೊಳ್ಳೋ ಇನ್ಚಾರ್ಜ್ ಇದ್ದಾರಲ್ಲ, ಅದು ಇನ್ಚಾರ್ಜಿಗೂ ಒಂದು ಸ್ವೀಟ್ ಕೊಟ್ಟು, ಮತ್ತು ಅಡುಗೆ ಮನೆಯೆಲ್ಲ ಒಬ್ಬರು ಅಡುಗೆ ಮನೆ ಆಂಟಿ ಒಳಗಡೆ ಕುಕ್ಕಿಂಗ್ ಮಾಡೋರು ಇರ್ತಾರಲ್ಲ ಅವರಿಗೂ ಕೊಟ್ವಿ. ಆಂಟಿ ಕೊಡು. ಥ್ಯಾಂಕ್ ಯು. ಒಳಗಡೆ ಇನ್ನೊಂದು ಆಂಟಿ ಇದೆ, ಕೊಡು. ಹಲೋ ತಾತಗಲ್ಲ ಅಮ್ಮ, ತಾತಗಲ್ಲ ನೋಡಿ. ಮಿಕ್ಕಿದವರಿಗೆಲ್ಲ ಅಲ್ಲಿ ಬೇರೆ ಬಂದಿರೋರಿಗೆಲ್ಲರಿಗೂ ಸ್ವೀಟ್ ಕೊಡ್ತಾ ಇದ್ದಾಳೆ. ಮನೆಯಲ್ಲಿ ನಾವು ತುಂಬ ಗ್ರ್ಯಾಂಡಾಗಿ ಏನು ಮಾಡಿಲ್ಲ, ಸ್ವಲ್ಪ ಸಿಂಪಲ್ಲಾಗಿ ನಮ್ಮ ಕೈಲಾದಷ್ಟು ಸಿಂಪಲ್ ಡೆಕೋರೇಷನ್ ಮಾಡಿ ಮನೆಯಲ್ಲೇ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಹೋಟ್ಲಿಂದ ತರಿಸಿದ್ವಿ. ಅದನ್ನೇ ತಂದು ಈವ್ನಿಂಗು ಸ್ವಲ್ಪ ಪಾರ್ಟಿ ಮನೆಯಲ್ಲೇ ಬೇಕಾದನ್ನ ಕರೆದು ಅಲ್ಲಿ ಮನೇಲಿ ಊಟ ಕೊಡೋಣ, ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಅದನ್ನು ಹಾಗೆ ಕೂಡ ಮಾಡಿದ್ವಿ. ಸೊ ಅದು ಕಂಟಿನ್ಯೂಷನ್ ಬ್ಲಾಗ್ ಬಂದುಬಿಟ್ಟು ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಅದೆಲ್ಲ ರೆಡಿ ಆಯಿತು, ಎಲ್ಲ ಸ್ವೀಟೆಲ್ಲ ಕೊಟ್ಟಿದ್ದಾಯಿತು, ಮಕ್ಕಳದ್ದು ಊಟ ಎಲ್ಲ ಆಯಿತು. ಅದೆಲ್ಲ ಮಕ್ಕಳೆಲ್ಲ ಪ್ಲೇಟ್ಸ್ ಎತ್ತಿಕ್ತಾ ಇದ್ದಾರೆ. ಈಗ ಅಲ್ಲಿ ಕಟ್ ಮಾಡೋಕ್ಕೆ ಅಂತಾರೆ ನಾವು ಬೇರೆ ಪೀಸಸ್ ಕೇಕ್ಗಳು ತೊಗೊಂಡೋಗಿದ್ವಿ. ಇದನ್ನು ಕಟ್ ಮಾಡಿ ಮಕ್ಳಿಗೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಕಟ್ ಮಾಡೋಕ್ಕೆ ಅಂದರೆ ಇನ್ನೊಂದು ಚಿಕ್ಕ ಕೇಕ್ ತೊಗೊಂಡೋಗಿದ್ವಿ. ಅದೇ ಕೇಕ್ ಓಪನ್ ಮಾಡ್ತಾಯಿದ್ದೀವಿ ನೋಡಿ. ಸೊ ಇದೇ ಅದು ಕೇಕು. ನನ್ನ ಮಗಳು ರೆಡಿಯಾಗಿದ್ದಾಳೆ ಕೇಕ್ ಕಟ್ ಮಾಡೋದಕ್ಕೆ. ಅವ್ಳು ಬರ್ತ್ಡೇ ಅಂತ ಅವಳು ಪ್ರತಿ ವರ್ಷ ತುಂಬ ಎಕ್ಸೈಟ್ ಆಗಿರ್ತಾಳೆ. ಅಮ್ಮ ಯಾವ ಥರ ಡೆಕೋರೇಷನ್ ಮಾಡ್ತೀಯಾ ಅಮ್ಮ, ಯಾರ್ಯಾರು ಫ್ರೆಂಡ್ ಕರಿತೀಯಾ ನೀನು, ಅಮ್ಮ ಏನು ಗಿಫ್ಟು ಕೊಡ್ತೀಯ ಅವರಿಗೆ ರಿಟರ್ನ್ ಗಿಫ್ಟು, ಈ ಥರ ಅವಳು ಇನ್ನೂ 2 ತಿಂಗಳು ಅವಳು ಬರ್ತ್ಡೇ ದಿನ ಆಗಲಿ ಶುರುವಾಗ್ತಾಳೆ. ಸೊ ಇದೆಲ್ಲ ಕೇಕೆಲ್ಲ ಕಟ್ ಮಾಡಿದ್ದು ಲಾಸ್ಟ್ ಇದು ಕಟ್ ಮಾಡಿದ್ವಿ.
ಎಲ್ಲ ಕಟ್ ಮಾಡಿ ಇವಕ್ಕೆಲ್ಲ ತಿನ್ನಿಸ್ತಾ ಇದ್ದಾನೆ, ತಿನ್ನಿಸ್ತಾ ಇದ್ದಾನೆ. ಸೊ ಇಷ್ಟು ಜನ ನಾವು ಹೋಗಿದ್ದ ಆಶ್ರಮಕ್ಕೆ ಇಷ್ಟು ಜನ ಮಕ್ಕಳಿದ್ರು. ಫೈನಲ್ ಎಲ್ಲ ಕಿತ್ತು ಲಾಸ್ಟ್ ಗ್ರೂಪ್ ಫ್ಯಾಮಿಲಿ ಫೋಟೋ ಅಂತ ಫೋಟೋ ತೆಗೆಸ್ಕೊಂಡಿದ್ದೀವಿ. ಸೊ ಮಕ್ಕಳೆಲ್ಲ ಚೀಸಿರ್ತೀವಿ, ತುಂಬ ಎಕ್ಸೈಟ್ ಆಗಿದ್ದಾರೆ ಅಲ್ಲಿ ಮಕ್ಕಳೆಲ್ಲ. ಸೊ ಅವರೆಲ್ಲ ಅವ್ರ ಭಾಷೆಯಲ್ಲಿ ಗನ್ ಶೂಟ್ ಚೀಸ್ ಲೈಕ್ ಆ ಥರ ಎಲ್ಲ ಹೇಳ್ಕೊಂಡು ಅವ್ರಿಗೆ ಖುಷಿ ಪಡ್ತಾಯಿದ್ರು ಮಕ್ಕಳುಗಳೆಲ್ಲ. ನಮ್ಮದು ಇಲ್ಲಿನ ಕೆಲಸ ನಾವು ಬಂದಿದ್ದು ಮುಗೀತು. ಸರಿ ಇಲ್ಲ ಅಲ್ಲಿ ಏನೇ ಪೀಸಸ್ ಕೇಕೆಲ್ಲ ತೊಗೊಂಡು ಅಲ್ಲಿ ಕೊಟ್ಟಿದ್ವಿ. ಇನ್ನೂ ಕೆಲವೊಂದು 2-3 ಆಶ್ರಮಗಳಿಗೆ ಸ್ವಲ್ಪ ದುಡ್ಡು ಮತ್ತು ಅವ್ರಿಗೆ ಏನು ನೆಸೆಸರಿ ಥಿಂಗ್ಸ್ ಇದೆ ಅದನ್ನು ಕೊಟ್ಟಿದ್ವಿ. ಅಲ್ಲಿ ಮಕ್ಕಳು ವಿಶಸ್ ಮಾಡಿರೋದನ್ನು ವೀಡಿಯೋಸ್ ಮಾಡಿ ನಮಗೆ ಕಳಿಸಿದ್ರು. ಇದು ಒಂದು ಆಶ್ರಮ, ಅದರಲ್ಲಿ ಇದು ಒಂದು ಆಶ್ರಮ ಕೂಡ. ಅದರಿಂದ ಮಕ್ಕಳಿಗೆ ವೀಡಿಯೋಸ್ ಎಲ್ಲ ವಿಶೇಷ ಎಲ್ಲ ಮಾಡ್ತಾಯಿದ್ದೀವಿ. ನನಗಂತೂ ತುಂಬ ಖುಷಿ ಆಯಿತು. ನಾವು ಬೇರೆಯವ್ರಿಗೆ ಏನು ಮಾಡ್ತೀವಿ ನಮ್ಗೆ ಗೊತ್ತಿರ್ತೀವಿ, ಅದೆಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ಇದನ್ನಾದರೂ ಮಾಡ್ತೀವಿ, ನಮಗೆ ಸ್ವಲ್ಪನಾದರೂ ಸಂತೃಪ್ತಿ ಇದೆ ನಮಗೆ. ಈ ಬೋರ್ಡ್ ಮೇಲೆ ಮಗಳ ಹೆಸರೆಲ್ಲ ಬರೆದು ಈ ಥರ ವಿಶ್ ಮಾಡಿದ್ದಾರೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಬಾಯ್ ಬಾಯ್.